ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ಆಶೀರ್ವದಿಸಲ್ಪಟ್ಟ ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ. ದೇವರ ಈ ದಿನದಲ್ಲಿ ವಾಕ್ಯ ಧ್ಯಾನ ಮಾಡಲು ದೇವರೇ ಮಕ್ಕಳನ್ನ ಕರೆದುಕೊಂಡು ಬಂದಿದ್ಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ, ಪ್ರೀತಿಯ ದೇವ್ರ ಮಕ್ಕಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರು ಬಹಳ ಚೆಂದಾಗಿದ್ದೀರಾ ಎಂಬುದಾಗಿ ನಂಬುತ್ತಿದ್ದೀನಿ. ಪ್ರಿಯರಾದವರೇ, ಪ್ರತಿಯೊಬ್ಬೊಬ್ಬರ ವಿಷಯದಲ್ಲಿ ದೇವರು ಮೆಚ್ಚುಗೆಗೆ ಅನೇಕರು ಒಳಗಾಗುವಂತರಾಗಿ ಇಲ್ಲ. ಯಾಕೆ ಇದನ್ನ ಹೇಳ್ತೀರಿ ಅಂತ ನೀವು ವಾಕ್ಯದಲ್ಲಿ ನಾವು ನೋಡೋಣ. ಯಾಕಂದ್ರೆ ಪ್ರಿಯರಾದವರೇ, ಪ್ರತಿ ಒಬ್ಬೊಬ್ಬರು ಏನಾದ್ರೂ ಒಂದು ವಿಷಯದಲ್ಲಿ ನನ್ನನ್ನು ಮೆಚ್ಚುವರಿಲ್ಲ, ನಾನು ಮಾಡುವಂತ ಕಾರ್ಯದಲ್ಲಿ ಯಾರು ನನ್ನನ್ನ ಏನ್ ಮಾಡ್ತಾ ಇಲ್ಲ, ಗಣನೆಗೆ ತೆಗೆದುಕೊಂಡು ಬರ್ತಾ ಇಲ್ಲ, ಯಾರು ನಾನು ಮಾಡುವಂತ ಕಾರ್ಯದಲ್ಲಿ ಅನೇಕರು ನಿರಾಕರಿಸುವರಾಗಿದ್ದಾರೆ. ಅನೇಕರು ನನ್ನನ್ನ ನಾನು ಮಾಡುವಂತ ಪ್ರತಿ ಒಂದು ವಿಷಯದಲ್ಲಿ ಏನಾದರೂ ಒಂದು ತಪ್ಪುಗಳನ್ನ ಕಂಡುಹಿಡಿತಾ ಇದ್ದಾರೆ ಎಂಬುದಾಗಿ ಅನೇಕರು ಈ ದಿನದಲ್ಲಿ ಯೋಚಿಸುವುದುಂಟು, ಅನೇಕರು ಮಾತನಾಡುವುದುಂಟು, ಅನೇಕರು ನನ್ನ ಬಳಿಯಲ್ಲಿ ಹೇಳಿರುವುದು ಕೂಡ ಉಂಟು ಪ್ರಿಯರಾದವರೇ. ಆದರೆ ಪ್ರಿಯರಾದವರೇ, ಮೊದಲು ನಾವು ಮಾಡಬೇಕಾದ ಕಾರ್ಯ ಏನಾದರೆ ದೇವರು ಮೆಚ್ಚುವಂತ ಕಾರ್ಯಗಳನ್ನು ಮಾಡತಕ್ಕದಾಗಿ ಇದೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಯೇಸು ಸ್ವಾಮಿ ಕೂಡ ಒಂದು ಮಾತನ್ನ ಹೇಳ್ತಾರೆ, ನಾನು ಕರ್ತನನ್ನ ಮೆಚ್ಚುವ ಕಾರ್ಯಗಳನ್ನ ಮಾಡುವುದರಿಂದ ದೇವರು ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟೇ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನು ಮೆಚ್ಚುವಂತ ಕಾರ್ಯಗಳು, ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಕೂಡ ಒಂದು ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನ ಕೊಡೋ ಕರ್ತನ ಏನ್ ಮಾಡ್ತಾರೆ, ಮಿತ್ರನಾಗಿ ಮಾಡಿಕೊಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ಇದು ವಾಕ್ಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ, ಪ್ರಿಯರಾದವರೇ, ಬಹಳಷ್ಟು ವಾಕ್ಯ ಇದೆ, ಹೇಳ್ಕೊಂಡು ಹೋಗ್ಬೇಕಂದ್ರೆ ಅನೇಕ ವಾಕ್ಯವಿದೆ. ಆದ ಕಾರಣ ದೇವರು ಪ್ರತಿಯೊಬ್ಬರ ನಡತೆಗೆ ಮೆಚ್ಚಬೇಕು. ಯಾಕಂದ್ರೆ ಒಂದು ವಾಕ್ಯವನ್ನ ಮಾತ್ರ ನಿಮ್ಮ ನೆನಪಿಗೆ ತೆಗೆದುಕೊಂಡು ಬಂದು ನಾನು ಅದನ್ನ ನಿಮ್ಮ ಗ್ರಹಿಕೆಗೆ ತೆಗೆದುಕೊಂಡು ಬರ್ತೀನಿ. ಬಹಳ ತುಂಬಾ ಪ್ರಾಮುಖ್ಯಕರವಾದ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ದೇವರ ಪ್ರತಿಫಲ ಅಂದ್ರೆ ದೇವರನ್ನ ಮೆಚ್ಚಿಸುವಂತ ಕಾರ್ಯಗಳು ಏನೆಲ್ಲ ನಿನ್ನ ಜೀವಿತದಲ್ಲಿ ಇದೆಯೋ ಅದನ್ನ ಮಾತ್ರ ನೀವು ಮಾಡಲು ಹೋಗ್ಬೇಕು. ದೇವರಿಗೆ ಸ್ತೋತ್ರವಾಗಲಿ. ನಾನು ಅನೇಕರ ಮುಂದೆ ಏನಾಗ್ಬೇಕು, ಅವ್ರು ಮೆಚ್ಚಬೇಕು, ಇವ್ರು ಮೆಚ್ಚಬೇಕು ಅಂತ ಹೋಗಿ ನಾನು ಏನಾಗಬಾರ್ದು, ಅವಮಾನ ಪಡಬಾರ್ದು, ಅಪನಿಂದನೆಗೆ ಗುರಿ ಹಾಕಬಾರ್ದು. ದೇವರು ಮೆಚ್ಚುವಂತ ಕಾರ್ಯ ನನ್ನಲ್ಲಿ ಏನಾದ್ರೂ ಇದೆಯಾ ಅಂತ ನೀವು ಹಾಗೆ ಕಾರ್ಯಗಳನ್ನು ಮಾಡಕ್ಕೆ ಹೋಗಿ ಅನೇಕರು ನಿಮ್ಮ ಆಶ್ರಯದಲ್ಲಿ ಬರ್ತಾರೆ, ಅನೇಕರು ನಿಮ್ಮ ಒಂದು ಸಹಾಯಕ್ಕಾಗಿ ಬರ್ತಾರೆ, ಅನೇಕರು ನಿಮ್ಮ ಒಂದು ಮುಖವನ್ನ ನೋಡಿದ್ರೆ ಸಾಕು ಅವರ ಜೀವಿತದಲ್ಲಿ ಸಮಾಧಾನವನ್ನು ಉಂಟು ಮಾಡುವಂಥದ್ದು ಅವರ ಜೀವಿತದಲ್ಲಿ ಆಗಿರ್ತದೆ. ಇದೇ ದೇವರು ಮೆಚ್ಚುವಂತ ಕಾರ್ಯವಾಗಿದೆ ಪ್ರಿಯರಾದವರೇ. ಅದೇ ರೀತಿಯಾಗಿ ನೀವೆಲ್ಲರೂ ಇದಕ್ಕಾಗಿ ನೀವು ಪ್ರಯಾಸ ಪಡಿ, ಪ್ರತಿಫಲ ದೇವರು ಕೊಡ್ತಾರೆ. ದೇವರು ಪ್ರತಿಫಲ ಕೊಡದೆ ಹೋದರೆ ಯಾವುದೇ ಒಂದು ಮನುಷ್ಯ ಒಂದು ಹುಲ್ಲು ಕಟ್ಟಿ ಕೂಡ ಕೊಡೋದಿಕ್ಕೆ ಆಗೋದಿಲ್ಲ. ಹಂಗಾಗಿ ಪ್ರಿಯರಾದವರೇ, ನಿಮ್ಮ ಜೀವಿತದಲ್ಲಿ ದೇವರು ಕೊಡುವಂತ ಆ ಪ್ರತಿ ಒಂದು ಕಾರ್ಯಗಳನ್ನ ಪಡೆದುಕೊಂಡವರಾಗಿ ನೀವು ಜೀವನ ಮಾಡಿ. ದೇವರು ಪ್ರತಿಯೊಬ್ಬೊಬ್ಬರ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನ ಮಾಡಲು ಶಕ್ತನಾಗಿದ್ದಾನೆ. ದೇವರು ಮೆಚ್ಚುವಂತ ಕಾರ್ಯ ಏನಿದೆ, ನೀವು ಪ್ರತಿದಿನ ಬಹಳ ಕ್ರೈಸ್ತರು ಇದನ್ನ ಕೇಳುವಂತರು ನಿಮ್ಮ ಜೀವಿತದಲ್ಲಿ ಇದನ್ನ ಮಾತ್ರ ಚಂದಾಗಿ ಜ್ಞಾಪಕ ಇಟ್ಕೊಳ್ಳಿ. ಪ್ರಾರ್ಥನೆ ಮಾಡೋದು ತಪ್ಪದೆ ಪ್ರಾರ್ಥನೆ ಮಾಡುವುದನ್ನ ಇಟ್ಕೊಳ್ಳಿ. ಮತ್ತೆ ತಪ್ಪದೆ ವಾಕ್ಯ ಓದುವುದನ್ನ, ಧ್ಯಾನ ಮಾಡುವುದನ್ನ ಮರೆಯಬೇಡಿ. ಮತ್ತೆ ಅನೇಕರಾಗಿ ನೀವು ಒಂದು ಮಾದರಿಯಾಗಿರುವುದಕ್ಕೆ ನೀವು ಪ್ರಯಾಸ ಪಡಿ.
ಇದು ದೇವರ ಮೆಚ್ಚುವಂತ ಕಾರ್ಯವಾಗಿರ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆಗ ನೋಡಿ, ಅನೇಕರು ನೀವು ಮೆಚ್ಚಬೇಕಂತ ಹೋಗಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಾಗಿಲ್ಲ, ಅವ್ರು ನನ್ನ ಬಗ್ಗೆ ಹೊಗಳಬೇಕಂತ ಹೋಗಿ ನಿಮ್ಮ ಮಾತುಗಳನ್ನ ಮುಖಾಂತರ ಅವ್ರನ್ನ ಏನೋ ಆಕರ್ಷಣೆ ತೆಗೆದುಕೊಂಡು ಬೇರಬೇಕಾಗಿಲ್ಲ. ದೇವ್ರು ಮೆಚ್ಚಿದ್ರೆ ಸಾಕು, ನೀವು 2 ಮಾತು ಹೇಳಿದ್ರೆ ಸಾಕು, ಅವ್ರು ನಿಮ್ಮನ್ನ ಮೆಚ್ಚಿ ನಿಮ್ಮನ್ನ ಶಬಾಷ್ ಅಂತ ಹೇಳುವಂತ ದೇವರು ನಿಮ್ಮೊಂದಿಗೆ ಇರುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋದು. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದೀನಿ, ಕೊಂಡಾಡ್ತಾ ಇದೀನಿ, ಮಹಿಮೆ ಪಡಿಸ್ತಾ ಇದೀನಿ. ಇವಳ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನೀನು ಮೆಚ್ಚುವಂತ ಕಾರ್ಯ ಇಂಥದ್ದು ಎಂಬುದಾಗಿ ಹೇಳಿದ್ಯಾ. ಇಂಥ ಕಾರ್ಯಗಳು ದೇವರೇ ಮಕ್ಕಳು ದೇವರೇ ಜೀವಿಸುವಂತೆ ಕೃಪೆ ಮಾಡು. ದೇವರೇ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲ ಘನತೆ ಮಹಿಮೆ ನಿಮಗೆ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಓಕೆ ಪ್ರಿಯರಾದವರೇ, ದೇವರು ಮೆಚ್ಚುವಂತ ಕಾರ್ಯ ನಿಮ್ಮ ಜೀವಿತದಲ್ಲಿ ಸಾಗಲಿ. ಆಮೇನ್.